ಸೊ ನಾಳೆ 9th ಸ್ಟ್ಯಾಂಡರ್ಡ್ಗೆ ಸೈನ್ಸ್ ಎಕ್ಸಾಮ್ ಇದೆ. ಸೊ ಅದಕ್ಕೆ ಡಯಾಗ್ರಾಮ್ಸ್ ಎಲ್ಲ ಇಲ್ಲಿ ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ಎಲ್ಲ ಲಿಸ್ಟ್ ಮಾಡಿದೆ. ಸೊ ಫಸ್ಟ್ ಕೆಮಿಸ್ಟ್ರಿಯಿಂದ ಕನ್ವರ್ಷನ್ ಆಫ್ ಐಸ್ ಟು ವಾಟರ್ ಮತ್ತು ಕನ್ವರ್ಷನ್ ಆಫ್ ವಾಟರ್ ಟು ವಾಟರ್ ವೇಪರ್. ಸೊ ಯಾವುದಾದ್ರೂ ಕೇಳ್ಬೋದು, ಎರಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ಸಬ್ಲಿಮೇಷನ್ ಆಫ್ ಕ್ಯಾಂಫರ್. ಸೊ ಇದು ಲೇಬಲ್ಸು ಜ್ಞಾಪಕ ಇಟ್ಕೊಳ್ಳಿ. ಚೈನಾ ಡಿಶ್, ಕ್ಯಾಂಫರ್, ಸಾಲಿಡಿಫೈಡ್. ಸೊ ಎಲ್ಲ ಲೇಬಲು ಕೇಳಲ್ಲ, ಒಂದೊಂದ್ಸಲಿ ಅವರೇ ಈ ಪಾರ್ಟ್ಸ್ನ ಮಾತ್ರ ಲೇಬಲ್ ಮಾಡಿ ಅಂತ ಕೇಳ್ತಾರೆ. ನೆಕ್ಸ್ಟ್ ಇಂಟರ್ ಕನ್ವರ್ಷನ್ ಆಫ್ 3 states ಆಫ್ ಮ್ಯಾಟರ್. ಸೊ ಇದು ಫುಲ್ ಡಯಾಗ್ರಾಮ್ ಬರೆಯೋಕ್ಕೂ ಹೇಳ್ಬೋದು, ಅಥವಾ ಫ್ಯೂಷನ್ ಹತ್ರ ಎಕ್ಸ್ ಅಂತ ಕೊಟ್ಬಿಟ್ಟು ವೇಪರೈಸೇಷನ್ ಹತ್ರ ವೈ ಅಂತ ಕೊಟ್ಬಿಟ್ಟು ನೇಮ್ ಎಕ್ಸ್ ಆ್ಯಂಡ್ ವೈ ಅಂತ ಕೇಳ್ಬೋದು. ನೆಕ್ಸ್ಟ್ ಟಿಂಡಾಲ್ ಎಫೆಕ್ಟ್, ಇದು ಅಷ್ಟೇ, ಸೊಲ್ಯೂಷನ್ ಆಫ್ ಕಾಪರ್ ಸಲ್ಫೇಟ್ ಮತ್ತು ಇದು ಮಿಕ್ಸ್ಚರ್ ಆಫ್ ವಾಟರ್ ಆ್ಯಂಡ್ ಮಿಲ್ಕ್. ಸೊ ಇದು ಲೇಬಲ್ ಮಾಡೋಕ್ಕೆ ನೋಡ್ಕೊಳ್ಳಿ. ನೆಕ್ಸ್ಟ್ ಇದು ಬಂದು ಫ್ಲೋ ಚಾರ್ಟ್. ಸೊ ಇದರಲ್ಲಿ ಎಲಿಮೆಂಟ್ಸ್ ಅಂದರೆ ಏನು, ಕಾಂಪೌಂಡ್ಸ್ ಅಂದರೆ ಏನು, ಹೋಮೋಜಿನಸ್ ಮಿಕ್ಸ್ಚರ್ ಅಂದರೆ ಏನು, ಹೆಟರೋಜಿನಸ್ ಮಿಕ್ಸ್ಚರ್ ಅಂದರೆ ಏನು ಅಂತ ಕೊಟ್ಟಿದ್ದಾರೆ, ಒಂದ್ಸಲಿ ಗ್ಲಾನ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ಇದೆಲ್ಲ ಎಲಿಮೆಂಟ್ಸ್ ಕೊಟ್ಟಿದ್ದಾರೆ, 12 ಎಲಿಮೆಂಟ್ಸ್ ಇದೆ. ಸೊ ಇದ್ರದ್ದು ಸಿಂಬಲ್ಸ್ ಎಲ್ಲ ನೋಡ್ಕೊಳ್ಳಿ. ಸೊ ಇದೆಲ್ಲ ಯಾರು ಕೊಟ್ಟಿದೆ ಅಂದರೆ ಡಾಲ್ಟನ್. ಓಕೆ, ನೆಕ್ಸ್ಟ್ ಸೊ ಇದು ಥಾಮ್ಸನ್ಸ್ ಮಾಡೆಲ್ ಆಫ್ ಆಟಮ್. ಸೊ ಈ ಡಯಾಗ್ರಾಮು ಕೇಳ್ಬೋದು, ಥಾಮ್ಸನ್ಸ್ ಮಾಡೆಲ್ ಆಫ್ ಆಟಮ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಡಯಾಗ್ರಾಮ್ ಬರೀರಿ ಅಂತ ಕೇಳ್ಬೋದು. ನೆಕ್ಸ್ಟ್ ಸೊ ಇದು ಬಂದು ಸ್ಕ್ಯಾಟರಿಂಗ್ ಆಫ್ ಆಲ್ಫಾ ಪಾರ್ಟಿಕಲ್ಸ್ ಬೈ ಗೋಲ್ಡ್ ಫಾಯಿಲ್. ಇದು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ, ನಿಮ್ಗೆ ಗೊತ್ತಿರ್ಬೋದು. ಸೊ ಇದನ್ನು ಕೇಳೋಕ್ಕೆ ಚಾನ್ಸ್ ಇದೆ. ನೆಕ್ಸ್ಟ್ ಇದು ಬಂದು ಫ್ಯೂ ಎನರ್ಜಿ ಲೆವೆಲ್. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ಎನ್ ಶೆಲ್, ಎಮ್ ಶೆಲ್, ಎಲ್ ಶೆಲ್, ಕೆ ಶೆಲ್ ಯಾವ್ದಿದೆ ಅಂತ ನೋಡ್ಕೊಳ್ಳಿ. ನ್ಯೂಕ್ಲಿಯಸ್ ಲೇಬಲ್ ಮಾಡಬೇಕು. ನೆಕ್ಸ್ಟ್ ಸೊ ಇದು ಕೆಮಿಸ್ಟ್ರಿ ಮುಗ್ದಾಯಿತು. ನೆಕ್ಸ್ಟ್ ಬಯಾಲಜಿ ಪಾರ್ಟ್. ಸೊ ಬಯಾಲಜಿಯಲ್ಲಿ ಈ ಥರ ವೇರಿಯಸ್ ಸೆಲ್ಸ್ ಅಂತ ಒಂದೇ ಪಿಕ್ಚರಲ್ಲಿ ಕೊಟ್ಟಿರ್ತಾರೆ. ಸೊ ಇದು ಕೇಳೋ ಚಾನ್ಸ್ ಕಮ್ಮಿನೇ, ಬಟ್ ಆದರೂ ನೋಡ್ಕೊಳ್ಳಿ. ಸೊ ಇದರಲ್ಲಿ ನರ್ವ್ ಸೆಲ್ ಸ್ಟ್ರಕ್ಚರ್ ಬಂದು ಲಾಸ್ಟಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದೆ ಒಂದೊಂದು ಪಾರ್ಟು. ನೆಕ್ಸ್ಟ್ ನೋಡೋಣ. ಸೊ ನೆಕ್ಸ್ಟ್ ಬಂದು ಪ್ರೊಕ್ಯಾರಿಯೋಟಿಕ್ ಸೆಲ್. ಸೊ ಪ್ರೊಕ್ಯಾರಿಯೋಟಿಕ್ ಸೆಲ್ಲು ಕೇಳೋಕ್ಕೆ ಚಾನ್ಸಸ್ ಇದೆ. ನ್ಯೂಕ್ಲಿಯೋಯ್ಡ್ ಸೆಲ್ ವಾಲ್ ಅದೆಲ್ಲ ಪಾರ್ಟ್ಸ್ನ ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದು ಮೈಟೋಸಿಸ್ ಸೆಲ್ ಡಿವಿಷನ್. ಸೊ ಇದಕ್ಕೆ ಎಕ್ಸ್ಪ್ಲೈನ್ ಮಾಡಿ ಡಯಾಗ್ರಾಮ್ ಬರೀರಿ ಅಂತ ಕೇಳ್ಬೋದು. ಸೊ ನೆಕ್ಸ್ಟ್ ಇದು ಮಿಯೋಸಿಸ್. ಸೊ ಇದು ಅಷ್ಟೇ ಎಕ್ಸ್ಪ್ಲೈನ್ ಮಾಡಿ ಬರೀರಿ ಅಂತಲೂ ಕೇಳ್ಬೋದು, ಡಯಾಗ್ರಾಮ್ ಮಾತ್ರ ಬರೀರಿ ಅಂತಲೂ ಕೇಳ್ಬೋದು. ನೆಕ್ಸ್ಟ್ ಲೊಕೇಶನ್ ಆಫ್ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಇನ್ ಪ್ಲಾಂಟ್ ಬಾಡಿ. ಏಪಿಕಲ್ ಮೆರಿಸ್ಟಮ್, ಇಂಟರ್ಕ್ಯಾಲರಿ ಮೆರಿಸ್ಟಮ್ ಆ್ಯಂಡ್ ಲ್ಯಾಟರಲ್ ಮೆರಿಸ್ಟಮ್. ಸೊ ಇದು ಲೊಕೇಶನು ಇಂಪಾರ್ಟೆಂಟ್, ಫಂಕ್ಷನ್ ಇಂಪಾರ್ಟೆಂಟ್. ಸೊ ಅದೆಲ್ಲ ನೋಡ್ಕೊಳ್ಳಿ. ನೆಕ್ಸ್ಟ್ ಬಂದು ಸೆಕ್ಷನ್ ಆಫ್ ಸ್ಟೆಮ್. ಸೊ ಇದು ಕೇಳಿದ್ದಾರೆ ಒಂದೊಂದು ಪೇಪರಲ್ಲಿ, ಬಟ್ ಅಷ್ಟೊಂದು ಕೇಳೋಕ್ಕೆ ಚಾನ್ಸ್ ಇಲ್ಲ, ಆದರೂ ನೋಡ್ಕೊಳ್ಳಿ. ನೆಕ್ಸ್ಟ್ ಇದು ತುಂಬ ಇಂಪಾರ್ಟೆಂಟ್. ವೇರಿಯಸ್ ಟೈಪ್ಸ್ ಆಫ್ ಸಿಂಪಲ್ ಟಿಶ್ಯೂಸ್, ಪ್ಯಾರೆನ್ ಕೈಮಾ, ಕೋಲನ್ ಕೈಮಾ, ಸ್ಕ್ಲೀರನ್ ಕೈಮಾ, ಟ್ರಾನ್ಸ್ವರ್ಸ್ ಸೆಕ್ಷನ್ ಮತ್ತು ಲಾಂಗಿಟ್ಯೂಡಿನಲ್ ಸೆಕ್ಷನ್. ಈ ಸಿಗೆ ಮಾತ್ರ 2 ಕೊಟ್ಟಿದ್ದಾರೆ. ನೆಕ್ಸ್ಟ್ ಇದು ಬಂದು ಕಾಂಪ್ಲೆಕ್ಸ್ ಟಿಶ್ಯೂದು ಟೈಪ್ಸ್, ಟ್ರಕೀಡ್, ವೆಸಲ್, ಝೈಲಮ್ ಪ್ಯಾರೆನ್ಕೈಮಾ ಆ್ಯಂಡ್ ಸೆಕ್ಷನ್ ಆಫ್ ಫ್ಲೋಯಮ್. ಸೊ ಇದು ತುಂಬ ಇಂಪಾರ್ಟೆಂಟ್, ನೋಡ್ಕೊಳ್ಳಿ. ನೆಕ್ಸ್ಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಎಪಿಥೀಲಿಯಲ್ ಟಿಶ್ಯೂ. ಸೊ ಎಪಿಥೀಲಿಯಲ್ ಟಿಶ್ಯೂದು ಡಿಫ್ರೆಂಟ್ ಟೈಪ್ಸ್ ಕೇಳಿದ್ದಾರೆ, ಸ್ಕ್ವಾಮಸ್, ಸ್ಟ್ರಾಟಿಫೈಡ್, ಕ್ಯೂಬಾಯ್ಡಲ್ ಮತ್ತು ಕಾಲಮ್ನಾರ್. ಸೊ ಇದು ನೋಡ್ಕೊಳ್ಳಿ. ನೆಕ್ಸ್ಟ್ ಬಂದು ಟೈಪ್ಸ್ ಆಫ್ ಮಸಲ್ ಫೈಬರ್ಸ್, ಸ್ಟ್ರಯಾಟೆಡ್, ಸ್ಮೂತ್ ಮತ್ತು ಕಾರ್ಡಿಯಾಕ್. ಸೊ ಇದರಲ್ಲಿ ಸ್ಮೂತ್ ಮಸಲ್ ಜಾಸ್ತಿ ಸಲ ಕೇಳಿದ್ದಾರೆ. ಸೊ ಇದನ್ನು ನೋಡ್ಕೊಳ್ಳಿ, ಬಟ್ 3 ನೋಡ್ಕೊಳ್ಳಿ. ನೆಕ್ಸ್ಟ್ ಬಂದು ನರ್ವ್ ಸೆಲ್ ಆರ್ ನ್ಯೂರಾನ್. ಸೊ ಇದು ನ್ಯೂಕ್ಲಿಯಸ್, ಡೆಂಡ್ರೈಟ್, ಆಕ್ಸೋನ್, ನರ್ವ್ ಎಂಡಿಂಗ್ ಸೆಲ್, ಬಾಡಿ, ಇದೆಲ್ಲ ನೋಡ್ಕೊಳ್ಳಿ. ನೆಕ್ಸ್ಟ್ ಸೊ ಇದು ಬಂದು ಪ್ಲ್ಯಾಂಟ್ ಸೆಲ್. ಸೊ ಪ್ಲ್ಯಾಂಟ್ ಸೆಲ್ಲು ಕೇಳ್ಬೋದು, ಅನಿಮಲ್ ಸೆಲ್ಲು ಕೇಳ್ಬೋದು. ಸೊ ಈ ಲೇಬಲಿಂಗ್ ಎಲ್ಲ ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ಬಂದು ಆ್ಯನಿಮಲ್ಸ್, ಗಾಲ್ಗಿ ಅಪ್ಯಾರಟಸ್, ಸೆಂಟ್ರಿಯೋಲ್ಸ್, ಅದೆಲ್ಲ ನೋಡ್ಕೊಳ್ಳಿ. ಸೊ ಇದಷ್ಟೇ ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ಆಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.